ಮಕ್ಕಳೇ, ಹೇಗಿದ್ದೀರಾ? ಎಲ್ರೂ ಆರಾಮಲ್ವಾ? ಮೇಧಾ ಟು ಸ್ಕೋರ್ ಮೋರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ 10ನೇ ತರಗತಿ ವಿಜ್ಞಾನದ ಅಧ್ಯಾಯ 4 ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಈಗಾಗಲೇ ಈ ಪಾಠವನ್ನು ಶುರು ಮಾಡಿ 3 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಆಗಿದೆ. ಇವತ್ತು ಅದರ ಮುಂದುವರಿದ ಭಾಗವನ್ನು ನೋಡೋಣ. ಹಾಗಾಗಿ ಕಳೆದ ತರಗತಿಯಲ್ಲಿ ಏನು ಕಲ್ತಿದ್ದೇವೆ ಅನ್ನೋದು ನೆನಪಿದೆಯಾ ನಿಮಗೆ? ಸೊ ಕಳೆದ ತರಗತಿಯಲ್ಲಿ ನಾವು ರಚನಾ ಸಮಾಂಗಿಗಳ ಬಗ್ಗೆ ಕಲ್ತಿದ್ವಿ ಅಲ್ವಾ? ಹಾಗೆ ಮತ್ತೆ ಏನ್ ಕಲ್ತಿದ್ವಿ ನೆನಪುಂಟಾ? ಹೇಳಿ ನೋಡೋಣ, ಏನೆಲ್ಲ ಕಲ್ತಿದೆವೋ ಅಂತ ಹೇಳಿ. ರಚನಾ ಸಮಾಂಗಿಗಳು ಅಂದ್ರೆ ಏನು ಅಂತ ಕಲ್ತಿದ್ದೇವೆ, ಅನುರೂಪ ಶ್ರೇಣಿಗಳು ಅಂದ್ರೆ ಏನು ಅಂತ ಹೇಳಿ ಕಲ್ತಿದ್ದೇವೆ ಅಲ್ವಾ? ಸೊ ಹಾಗೆಯೇ ಕಾರ್ಬನ್ ಅಂದ್ರೆ ಕಾರ್ಬನ್ ಸಂಯುಕ್ತಗಳು, ಹೈಡ್ರೋಕಾರ್ಬನ್ಗಳೆಂದರೆ ಏನು ಅನ್ನೋದನ್ನ ನಾವು ಕಲ್ತಿದ್ದೇವೆ ಅಲ್ವಾ? ಇಷ್ಟನ್ನ ನಾವು ಕೊನೆಯ ತರಗತಿಯಲ್ಲಿ ಅಂದ್ರೆ ಅನುರೂಪ ಶ್ರೇಣಿಗಳ ಬಗ್ಗೆ ನಾವು ಕೊನೆಯ ತರಗತಿಯಲ್ಲಿ ಕಲ್ತಿದ್ದೇವೆ. ಈಗ ಅನುರೂಪ ಶ್ರೇಣಿಗಳಿಗೆ ಮತ್ತು ಕ್ರಿಯಾ ಗುಂಪುಗಳಿಗೆ ಇರುವ ವ್ಯತ್ಯಾಸ ಏನು ಅಂತ ಹೇಳ್ಬಹುದಾ? ಅನುರೂಪ ಶ್ರೇಣಿಗಳಿಗೆ ಮತ್ತು ಕ್ರಿಯಾ ಗುಂಪುಗಳಿಗೆ ಇರುವ ವ್ಯತ್ಯಾಸ ಏನು ಅಂತ ಹೇಳ್ಬಹುದಾ? ಕ್ರಿಯಾ ಗುಂಪುಗಳು ಸೇರಿದಾಗ ಅಂದ್ರೆ ಕ್ರಿಯಾ ಗುಂಪುಗಳು ಕಾರ್ಬನ್ನಿಗೆ ಅಂದ್ರೆ ಅದಕ್ಕೆ ಹೊಂದಿಕೊಂಡಾಗ, ಅದರ ನಡುವೆ ಬಂಧ ಏರ್ಪಟ್ಟಾಗ ಅಲ್ಲಿ ಭೌತಿಕ ಬದಲಾವಣೆ ಉಂಟಾಗ್ತದೆ. ಅದರೊಟ್ಟಿಗೆ ಭೌತಿಕ ಮಾತ್ರ ಅಲ್ಲ, ರಾಸಾಯನಿಕ ಬದಲಾವಣೆ ಕೂಡ ಉಂಟಾಗ್ತದೆ. ಒಂದು ಸಂಯುಕ್ತದ ರಾಸಾಯನಿಕವಾಗಿ ಕೂಡ ಬದಲಾಗ್ತದೆ. ಆದ್ರೆ ಅನುರೂಪ ಶ್ರೇಣಿಗಳು ಏನಾಗ್ತದೆ ಅಂತ ಹೇಳಿದ್ರೆ, ಅನುರೂಪ ಶ್ರೇಣಿಗಳು ಒಂದು ಕಾರ್ಬನ್ ಸಂಯುಕ್ತಗಳು ಗುಂಪು. ಅಲ್ಲಿ ಖಾಲಿ ಆ ಗುಂಪಿನಲ್ಲಿ ಅಂದ್ರೆ ಏನು, ಆ ಒಂದು ಗುಂಪಿಗಿಂತ ಇನ್ನೊಂದು ಗುಂಪಿಗೆ ಏನು ವ್ಯತ್ಯಾಸ ಏನಿದೆ ನೋಡಿ, ಅಲ್ಲಿ ಖಾಲಿ ಭೌತಿಕ ವ್ಯತ್ಯಾಸ ಮಾತ್ರ ಏರ್ಪಡ್ತದೆ, ರಾಸಾಯನಿಕವಾಗಿ ವ್ಯತ್ಯಾಸ ಏರ್ಪಡುವುದಿಲ್ಲ. ಇದು ನೆನಪಿಡ್ಬೇಕು ನಿಮ್ಗೆ. ಓಕೆ, ಈಗ ಮುಂದುವರಿಯೋಣ. ಇಲ್ಲೇ ಮುಂದುವರಿದು ಕಾರ್ಬನ್ ಸಂಯುಕ್ತಗಳನ್ನ ಹೆಸರಿಸುವ ಪದ್ಧತಿಯನ್ನ ಕಲಿಲಿಕ್ಕಿದ್ದೇವೆ. ಇದು ಇಂಪಾರ್ಟೆಂಟ್. ಕಾರ್ಬನ್ ಸಂಯುಕ್ತಗಳನ್ನ ಹೇಗೆ ಹೆಸರಿಸುವುದು ಅನ್ನೋದು ನಮಗೆ ಗೊತ್ತಿರಬೇಕಾಗ್ತದೆ. ಸೊ ಅದನ್ನ ನಾವಿವತ್ತು ಕಲಿಲಿಕ್ಕಿದ್ದೇವೆ. ಓಕೆ, ಕಾರ್ಬನ್ ಸಂಯುಕ್ತಗಳನ್ನ ಹೇಗೆ ಹೆಸರಿಸ್ತೇವೆ? ಅನುರೂಪ ಶ್ರೇಣಿಗಳ ಸಂಯುಕ್ತಗಳಲ್ಲಿ ಪೂರ್ವ ಪ್ರತ್ಯಯ ಅಂದ್ರೆ ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಹಾಕ್ಲಿಕ್ಕೆ ಇರ್ತದೆ. ಒಂದು ಕಾರ್ಬನ್ ಗುಂಪು ಇರ್ತದೆ, ಅದಕ್ಕೆ ಅಲ್ಲಿ ಸೇರಿಕೊಂಡಿರುವ ಅಂದ್ರೆ ಅದರ ನಡುವೆ ಬಂಧ ಏರ್ಪಟ್ಟ ಕ್ರಿಯಾ ಗುಂಪು ಯಾವುದು ಅಂತ ಹೇಳಿ ನೋಡ್ಬೇಕು. ನಾವೀಗಾಗಲೇ ಆಲ್ಕೀನ್ ಮತ್ತು ಆಲ್ಕೈನ್ಗಳನ್ನು ನೋಡಿದ್ದೇವೆ. ಇವುಗಳು ಕೂಡ ಏನಾಗ್ತದೆ, ಕ್ರಿಯಾ ಗುಂಪುಗಳಾಗ್ತದೆ. ಅದರೊಟ್ಟಿಗೆ ಹ್ಯಾಲೋಕಾರ್ಬನ್ಗಳನ್ನ ನೋಡಿದ್ದೇವೆ, ಹ್ಯಾಲೋಜನ್ಸ್ ಅನ್ನ. ಯಾವುದೆಲ್ಲ ಇರ್ತದೆ? ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಇರ್ತದೆ. ಮತ್ತೆ ಅದರೊಟ್ಟಿಗೆ ಕ್ರಿಯಾ ಗುಂಪುಗಳು ಯಾವುದೆಲ್ಲ ಅಂತ ಹೇಳಿ ನೋಡಿದ್ದೇವಲ್ವಾ? ನಿಮ್ಗೆ ಗೊತ್ತಿದೆ, ಕಳೆದ ತರಗತಿಯಲ್ಲಿ ನಾವು ಕಲ್ತಿದ್ದೇವೆ. ಯಾವುದೆಲ್ಲ? ಆಲ್ಕೋಹಾಲ್ ಇರ್ತದೆ, ಆಲ್ಡಿಹೈಡ್ ಇರ್ತದೆ, ಕೀಟೋನ್ ಇರ್ತದೆ, ಕಾರ್ಬಾಕ್ಸಿಲಿಕ್ ಇರ್ತದೆ. ಇವುಗಳೇ ಕ್ರಿಯಾ ಗುಂಪುಗಳು. ಇದನ್ನ ನೋಡಿ ನಾವು ಅದನ್ನ ಹೆಸರಿಸ್ಲಿಕ್ಕೆ ಇದೆ. ಈಗ ಹೆಸರಿಸ್ಲಿಕ್ಕೆ ಮೊದಲು ವಿಧಾನಗಳು ಏನು ಅನ್ನೋದನ್ನ ನೋಡುವ. ನಾನು ಜಸ್ಟ್ ಮೇಲಿಂದ ಮೇಲೆ ಹೇಳ್ತೇನೆ ನೋಡಿ. ಮೊದಲಿಗೆ ಕಾರ್ಬನ್ ಗುಂಪನ್ನ, ಎಷ್ಟು ಕಾರ್ಬನ್ ಇದೆ ಅಂತ ಹೇಳಿ ಅದಕ್ಕೆ ಒಂದೊಂದು ಕಾರ್ಬನ್ಗೆ ನಂಬರ್ ಅನ್ನ ಕೊಡಬೇಕು. ಇದು ಮುಖ್ಯ. ಮತ್ತೆ ನಂಬರ್ ಕೊಡುವಾಗ ಹೇಗೆ ಕೊಡುವಂತಹದ್ದು? ಎಲ್ಲಿ ಕ್ರಿಯಾ ಗುಂಪುಗಳಿದೆ ಅದರ ಹತ್ರದಿಂದ ನಂಬರ್ ಅನ್ನ ಸ್ಟಾರ್ಟ್ ಮಾಡಬೇಕು. ಈಗ ಒಂದು 4 ಕಾರ್ಬನ್ ಇದ್ರೆ 1 2 3 4 5 ಕಾರ್ಬನ್ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಕ್ಲೋರಿನ್ ಇದೆ, ಇದು ಕ್ರಿಯಾ ಗುಂಪು. ಇಲ್ಲಿಂದ 1 2 ಕೊಡ್ತಾ ಬರೋದಲ್ಲ, ಇಲ್ಲಿಂದ ಕೊಡ್ಬೇಕು. 1 2 3 4 5 ಹಾಗೆ ನಂಬರ್ ಕೊಡ್ತಾ ಬರುವಂತಹದ್ದು. ಆಯ್ತಾ? ಎಲ್ಲಿ ಕ್ರಿಯಾ ಗುಂಪುಗಳಿದೆ ಅದರ ಹತ್ರದಿಂದ ನಂಬರ್ ಕೊಟ್ಟುಕೊಂಡು ಬರುವಂತಹದ್ದು. ಮತ್ತೆ ಏನು, ಒಂದು ವೇಳೆ ಕ್ರಿಯಾ ಗುಂಪಿನ ಹೆಸರು ಅತ್ಯಂತ ಏನಾಗಿದ್ದು, ಪ್ರತ್ಯಯವಾಗಿದ್ದು, ಅಂತ್ಯ ಪ್ರತ್ಯಯವಾಗಿದ್ದು ಅಂದ್ರೆ ಸಫಿಕ್ಸ್ ಇದ್ರೆ ಅಲ್ಲಿ AEN ಅದನ್ನೆಲ್ಲ ಸೇರಿಸಬೇಕು. ಅದನ್ನು ನಿಮ್ಗೆ ಮಾಡುವಾಗ ಅರ್ಥ ಆಗ್ತದೆ ಹೇಗೆ ಏನು ಅಂತ ಹೇಳಿ. ಅದನ್ನು ತುಂಬಾ ಒದ್ದಾಡಿಕೊಂಡು ನಾನು ಹೇಳುವುದಿಲ್ಲ, ಬಟ್ ನಾನು ನಿಮ್ಗೆ ಹೇಳ್ತೇನೆ ಹೇಗೆ ಅದನ್ನ ಹೆಸರಿಸ್ತೇವೆ ನಾವು ಅಂತ ಹೇಳಿ. ಮೊದಲಿಗೆ ನಾವು ಮಾಡಬೇಕಾದದ್ದು, ಈಗ ನೋಡಿ ನಾನು ಹೇಳ್ತೇನೆ ಹೇಗೆ ಅಂತ ಹೇಳಿ. ಮೊದಲಿಗೆ ಒಂದು ಕಾರ್ಬನ್ ಗುಂಪನ್ನು ನೋಡುವ. ನೋಡಿ, ಇಲ್ಲಿ ಕೊಟ್ಟಿರುವಂತಹ ಗುಂಪನ್ನೇ ನೋಡುವ. ಈ ಕೆಳಗಿನ ಸಂಯುಕ್ತಗಳನ್ನ ಹೇಗೆ ಹೆಸರಿಸುವಿರಿ ಅನ್ನೋದನ್ನ ಕೊಟ್ಟಿದ್ದಾರೆ ಅವರು. ಸೊ ಫಸ್ಟ್ 1 2 ಮತ್ತೆ BR. ನೋಡಿ ನಾನು ಇಲ್ಲಿ ಬರಿತೇನೆ. ಆಯ್ತಾ? ಇಲ್ಲಿ ಏನ್ ಕೊಟ್ಟಿದ್ದಾರೆ? ಕಾರ್ಬನ್ ಸಂಯುಕ್ತಗಳನ್ನ ಹೆಸರಿಸುವಂತಹದ್ದು. ಕಾರ್ಬನ್ ಸಂಯುಕ್ತಗಳ ಹೆಸರಿಸುವಿಕೆ. ಓಕೆ, ಮೊದಲಿಗೆ ಕೊಟ್ಟಂತಹದ್ದು CH3 CH2 BR. ಆಯ್ತಾ?
ಇದು ಒಂದು ಕಂಪೌಂಡ್. ಈಗ ಈ ಕಂಪೌಂಡ್ ಅಥವಾ ಈ ಸಂಯುಕ್ತದಲ್ಲಿ, ಆಯ್ತಾ, ಈ ಸಂಯುಕ್ತದಲ್ಲಿ ಏನ್ ಮಾಡಬೇಕು, ಎಷ್ಟು ಕಾರ್ಬನ್ ಇದೆ ನೀವು ಹೆಸರಿಸ್ಬೇಕಲ್ವಾ, ನಂಬರ್ ಕೊಡಬೇಕು. ಇದು 1, ಇದು 2. ಒಂದು ನಿಮಿಷ, 1, 2 ಅಂತ ಹೆಸರು ಏನ್ ಮಾಡಬೇಕು, ಕೊಡಬೇಕು. ಓಕೆ, ಇದಕ್ಕೀಗ ಹೇಗೆ ಹೆಸರು ಕೊಡ್ತೇವೆ ನಾವು, 1, 2 ಅಂತ ಕೊಡ್ತೇವೆ. ಎರಡು ಕಾರ್ಬನ್ ಇದ್ರೆ ಇದರ ಹೆಸರೇನಾಗ್ತದೆ ಗೊತ್ತಿದ್ಯಾ? ಫಸ್ಟ್ ಮೀಥೇನ್ ಅಲ್ವಾ, ನೆಕ್ಸ್ಟ್ ಈಥೇನ್. ಸೊ ಮೊದಲಿಗೆ ಬ್ರೋಮೋ ಕ್ಲೋರೋ ಹ್ಯಾಲೋಜನ್ಸ್ ಯಾವಾಗ ಇರ್ತದೆ ನೋಡಿ, ಹ್ಯಾಲೋಜನ್ಸ್ ಇದ್ದಾಗ, ಹ್ಯಾಲೋಜನ್ಸ್ ಅಂತ ಹೇಳಿದ್ರೆ ಬ್ರೋಮಿನ್, ಕ್ಲೋರಿನ್ ಮತ್ತೆ ಅಯೋಡಿನ್, ಆಯ್ತಾ. ಅಯೋಡಿನ್ ಇದ್ದಾಗ ಇದು ಯಾವಾಗಲೂ ಮೊದಲಿಗೆ ಇದನ್ನ ಸೇರಿಸುವಂಥದ್ದು, ಕ್ಲೋರೋ ಪ್ರೋಪೇನ್, ಹಾಗೆ, ಆಯ್ತಾ. ಸೊ ಹಾಗಾದ್ರೆ ಇದು ಏನು, ಬ್ರೋಮೋ ಈಥೇನ್, ಆಯ್ತಾ. ಬ್ರೋಮೋ ಈಥೇನ್ ಅನ್ನೋದು ಇದ್ರ ಹೆಸರು. ಈಗ ನೆಕ್ಸ್ಟ್ ಒಂದು ನೆಕ್ಸ್ಟ್ ಒಂದು ಕಂಪೌಂಡ್ ಅನ್ನ ನೋಡೋಣ ನಾವು. ನೆಕ್ಸ್ಟ್ ಕಂಪೌಂಡ್ ಹೀಗಿದೆ ನೋಡಿ. ಸೊ ಸಿ ಡಬಲ್ ಬಾಂಡ್ ಓ, ಒಂದು ಎಚ್, ಇಲ್ಲೊಂದು ಎಚ್. ಡಬಲ್ ಬಾಂಡ್ ಓ ಎಚ್ ಇದ್ರೆ ಅದರ ಅರ್ಥ ಏನು, ಅದು ಏನಾಗ್ತದೆ, ಆಲ್ಡಿಹೈಡ್ ಅಲ್ವಾ. ಸೊ ಇದು ಮೆಥನಾಲ್, ಮೀಥೇನ್ ಅಲ್ವಾ, ನಾವು ಬರಿತೇವೆ ಮೀಥೇನ್ ಅಥವಾ ಮಿಥೆನಾಲ್ ಅಂತ ಕೂಡ ಆಗ್ತದೆ. ಆಲ್ಡಿಹೈಡ್ ಮಿಥೆನಾಲ್, ಆಯ್ತಾ. ಡಬಲ್ ಬಾಂಡ್ ಎಚ್ ಮತ್ತು ಓ ಇದ್ರೆ ಅದರ ಅರ್ಥ ಆಲ್ಡಿಹೈಡ್ ಅಂತ ಹೇಳಿ. ಆಲ್ಡಿಹೈಡ್ ಅನ್ನ ಯಾವತ್ತು ನಾವು ಕೊನೆಗೆ ಸೇರಿಸುವಂತಹದ್ದು, ಆಯ್ತಾ. ಹ್ಯಾಲೋಜನ್ಸ್ ಇದ್ದಾಗ ಮಾತ್ರ ಮುಂಚೆ ಸೇರಿಸುವಂತಹದ್ದು. ಆಲ್ಡಿಹೈಡ್, ಕೀಟೋನು ಅಂತಹ ಕ್ರಿಯಾ ಗುಂಪುಗಳಿದ್ದಾಗ ಅದನ್ನ ನಾವು ಎಲ್ಲಿಗೆ ಸೇರಿಸ್ತೇವೆ, ಹಿಂದಕ್ಕೆ ಸೇರಿಸ್ತೇವೆ. ಅರ್ಥ ಆಯ್ತು ಅಲ್ವಾ. ಸೊ ಇನ್ನೊಂದು ಕೊಡ್ತೇನೆ ನೋಡಿ. ನೆಕ್ಸ್ಟ್ ಒಂದು ಈ ರೀತಿ ಇದೆ, CH2 ಡಬಲ್ ಬಾಂಡ್ CH, ಒಂದೇ ಡಬಲ್ ಬಾಂಡ್, ಆಯ್ತಾ. ಮತ್ತೆ CH3. ಎಷ್ಟು ಕಾರ್ಬನ್ ಇದೆ ನೋಡಿ ಇದರಲ್ಲಿ. ಹಾಗಾದ್ರೆ ಇದರಲ್ಲಿ ಕ್ರಿಯಾ ಗುಂಪು ಯಾವುದು, ಕ್ರಿಯಾ ಗುಂಪು ಅಂತ ಹೇಳಿ ಕಾಣುವುದಿಲ್ಲ ಅಲ್ವಾ. ಸೊ ಎಲ್ಲಿ ಡಬಲ್ ಬಾಂಡ್ ಉಂಟು ಅದು ಕ್ರಿಯಾ ಗುಂಪು. ಈಥೇನ್ ಇದೆ ಅಂತ ಹೇಳಿ ಅರ್ಥ. 1, 2, 3, ಆಯ್ತಾ. ಸೊ ಹಾಗಾದ್ರೆ 3 ಇದ್ರೆ ಪ್ರೋಪೇನ್ ಅಲ್ವಾ, ಪ್ರೋಪೇನ್. ಹಾಗಾದ್ರೆ 2 ಡಬಲ್ ಬಾಂಡ್ ಇದ್ರೆ ಅದರ ಅರ್ಥ ಏನು, ಪ್ರೋಪೀನ್. ಇದ್ರ ಹೆಸರು ಪ್ರೋಪೀನ್. ಅರ್ಥ ಆಗ್ತಾ ಉಂಟಾ ನಿಮಗೆ. ಸೊ ಡಬಲ್ ಬಾಂಡ್ ಇದೆ, ಪ್ರೋಪೀನ್ ಆಗ್ತದೆ. ಡಬಲ್ ಬಾಂಡ್ ಕೂಡ ಅಥವಾ ಆ ಗುಂಪು ಏನಿದೆ ನೋಡಿ, ಅಲ್ಕೈನ್ ಆಲ್ಕೇನ್ ಏನಿದೆ ನೋಡಿ, ಅದು ಕೂಡ ಏನಾಗ್ತದೆ, ಕ್ರಿಯಾ ಗುಂಪುಗಳೇ ಆಗ್ತದೆ. ನೆಕ್ಸ್ಟ್ ಒಂದು ನೋಡಿ, CH3 CH ಡಬಲ್ ಬಾಂಡ್ CH3. ಇಲ್ಲಿ ಡಬಲ್ ಬಾಂಡ್ ಎಲ್ಲಿ ಉಂಟು, ಮಧ್ಯದಲ್ಲಿ ಉಂಟು. ಈಚೆಂದ ಕೊಟ್ಟಾಗ ಇದಕ್ಕೆ 3 ಬರ್ತದೆ, ಈಚೆಂದ ಕೊಟ್ಟಾಗ ನಂಬರ್ ಕೊಟ್ಟಾಗ 2 ಬರ್ತದೆ. ಹಾಗಾದ್ರೆ ಯಾವುದನ್ನು ಕೊಡ್ಬೇಕು, ಯಾವುದು ನಂಬರ್ ಸಣ್ಣದು ಸಿಗ್ತದೆ ಆ ನಂಬರ್ ಅನ್ನ ಕೊಡ್ಬೇಕು. ಈಚೆಂದ ಕೊಟ್ಟಾಗ 3 ಬರ್ತದಲ್ವಾ. ಈಗ ನೀವು ಬಲಬದಿಯಿಂದ ಕೊಟ್ಟಾಗ 2 ಬರ್ತದೆ, ಎಡಬದಿಯಿಂದ ಕೊಟ್ಟಾಗ 3 ಬರ್ತದೆ. ಸೊ ಬಲಬದಿಯಿಂದ ಹೆಸರಿಸಬೇಕು. ಹಾಗಾದ್ರೆ 2ನೇ ಕಾರ್ಬನ್ ಅಲ್ಲಿ ಏನಿದೆ, ಆಲ್ಕೀನ್ ಇದೆ. ಇದನ್ನ ಹೀಗೆ ಕೂಡ ನಾವು ಬರಿತೇವೆ, ಏನಂತ ಹೇಳಿ ಗೊತ್ತಾ, ಬ್ಯೂಟ್ 2 ಈನ್ ಅಂತ ಹೇಳಿ ಬರಿತೇವೆ. ಅಥವಾ ಇದನ್ನು ಸುಲಭದಲ್ಲಿ ನಾವು ಬ್ಯೂಟೀನ್ ಅಂತ ಕೂಡ ಬರಿಬಹುದು. ಬ್ಯೂಟೇನ್ ಅಲ್ಲ, ಬ್ಯೂಟೀನ್ ಅಂತ ಹೇಳಿ ಬರಿಬಹುದು. ಯಾಕೆ, ಅದು ಸುಲಭ, ಇದು ಸುಲಭ, ಬ್ಯೂಟೀನ್ ಬರೆಯುವುದು ಸುಲಭ. ಮತ್ತೊಂದು ನೋಡಿ, ಹೆಸರು ಕೊಡ್ತೇನೆ, CH3 ಸಿಂಗಲ್ ಬಾಂಡ್ C, ಟ್ರಿಪಲ್ ಬಾಂಡ್ CH. ಇಲ್ಲಿ ಹೆಸರು ಹೇಗೆ ಕೊಡುದು, ಇದು 1ನೇ ಕಾರ್ಬನ್, ನಂಬರ್ ಕೊಡುದು ಹೇಗೆ, 3ನೇ ಕಾರ್ಬನ್. ಹಾಗಾದ್ರೆ ಇಲ್ಲಿ 3 ಕಾರ್ಬನ್ ಇದೆ, ಆದ್ರೆ ಅಲ್ಲಿ ಏನಿದೆ, 3 ಕಾರ್ಬನ್ ಇದ್ರೂ ಕೂಡ ಒಂದು ಕಾರ್ಬನ್ ನ ಕಡೆ ಟ್ರಿಪಲ್ ಬಾಂಡ್ ಇದೆ. ಸೊ ಹಾಗಾಗಿ ಟ್ರಿಪಲ್ ಬಾಂಡ್ ಇದ್ರೆ ಅದನ್ನ ಆಲ್ಕೈನ್ ಅಂತ ಆಗ್ತದಲ್ವಾ. ಸೊ ಇದ್ರ ಹೆಸರೇನು, ಪ್ರೋಪೈನ್. ಅರ್ಥ ಆಗ್ತಾ ಉಂಟಂತ ಹೇಳಿ ನಿಮಗೆ ಭಾವಿಸಿದ್ದೇನೆ ನಾನು. ಸೊ ಈಸಿ ಇದೆ ಅಲ್ವಾ. ನೆಕ್ಸ್ಟ್ ಇನ್ನೊಂದು ನೋಡೋಣ. ಇನ್ನೊಂದು ನೋಡಿ, CH3 CH, ಇಲ್ಲಿ ಕ್ಲೋರಿನ್ ಇದೆ, ಹಾಗೆ ಇಲ್ಲಿ CH3 ಇದೆ, ಆಯ್ತಾ. ಸೊ ಇದಕ್ಕೆ ಹೇಗೆ ನಂಬರ್ ಕೊಡುದು ನಾವು, 1, 2,
3 ಈ ಕಡೆಯಿಂದ ಕೊಟ್ಟರು ಕೂಡ ಅದಕ್ಕೆ 2 ಬರ್ತದೆ. ಸೊ ನೋ ಪ್ರಾಬ್ಲಮ್. ಹಾಗಾದ್ರೆ ಎಲ್ಲಿ 2 ಇದೆ? ಇದು 3 ಕಾರ್ಬನ್ ಇದ್ರೆ ಪ್ರೋಪೇನ್ ಅಲ್ವಾ? ಹಾಗೆ ಕ್ಲೋರಿನ್ ಇದೆ, ಕ್ಲೋರೋಪ್ರೋಪೇನ್. ಎಲ್ಲಿ ಕ್ಲೋರೋ ಇದೆ? 2ರಲ್ಲಿ ಕ್ಲೋರೋ ಇದೆ. 2 ಕ್ಲೋರೋಪ್ರೋಪೇನ್. 2 ಕ್ಲೋರೋಪ್ರೋಪೇನ್ ಅಥವಾ ಕ್ಲೋರೋಪ್ರೋಪೇನ್ ಅಂತ ಕೂಡ ಬರಿಬಹುದು. ಇದು ಇಷ್ಟು ಹೆಸರಿಸುವಂತಹದ್ದು. ನಿಮಗೆ ಹೆಸರಿಸುವುದು ಹೇಗೆ ಅಂತ ಹೇಳಿ ಅರ್ಥ ಆಯಿತು ಅಂತ ಹೇಳಿ ಭಾವಿಸ್ತೇನೆ. ಸೊ ಇನ್ನೊಂದು ನೋಡೋಣ, 7ನೇದು ಒಂದು ನೋಡೋಣ. 7ನೇದನ್ನ ಹೇಗೆ ನೋಡಿ ನಾನು ಬರಿತೇನೆ. CH3 ಮತ್ತೆ CH2 OH. ಹಾಗಾದ್ರೆ ಇಲ್ಲಿಗೆ ಹೆಸರು ನಂಬರ್ ಕೊಡೋದು ಹೇಗೆ? ಇದು 1ನೇದು, 2ನೇದು, 3ನೇದು, 4ನೇದು. 4 ಇದ್ರೆ ಅದರ ಅರ್ಥ ಏನು? ಬ್ಯೂಟೇನ್ ಅಲ್ವಾ? ಸೊ OH ಇದೆ. OH ಇದ್ರೆ ಅದು ಆಲ್ಕೋಹಾಲ್ ಇರುವಂತಹದ್ದು. ಕ್ರಿಯಾ ಗುಂಪು ಯಾವುದಿಲ್ಲಿ? ಆಲ್ಕೋಹಾಲ್. ಹಾಗಾದ್ರೆ ಇದಕ್ಕೆ ಹೆಸರು ಹೇಗೆ ಕೊಡುದು? ಬ್ಯೂಟನಾಲ್. ಆಯ್ತಾ? ನಾಲ್ ಅಂತ ಹೇಳಿದ್ರೆ ಅದು ಆಲ್ಡಿಹೈಡ್ ಆಗ್ತದೆ. ಇದು ಬ್ಯೂಟೆನಾಲ್. ಆಯ್ತಾ? ಬ್ಯೂಟೆನಾಲ್. ಇದಿಷ್ಟು ಹೆಸರಿಸುವ ಒಂದು ಕ್ರಮ. ಈ ಹೆಸರಿಸುವ ಕ್ರಮವನ್ನ ನಾವು ಏನಂತ ಹೇಳ್ತೇವೆ? ಸಂಯುಕ್ತಗಳನ್ನ ಹೆಸರಿಸುವಿಕೆ ಅಂತ ಹೇಳಿ ಕರಿತೇವೆ ನಾವು. ಅರ್ಥ ಆಯ್ತಲ್ವಾ ನಿಮಗೆ? ಇನ್ನೊಂದು ನೋಡೋಣ. ಇನ್ನೊಂದು ಕೊನೆಯದಾಗಿ 8ನೇದು ಮತ್ತೆ ಮುಂದುವರಿಸೋಣ. CH3 CH ಹಾಗೆ C ಡಬಲ್ ಬಾಂಡ್ O CH2 CH3. ಹಾಗೆ ಇಲ್ಲಿ ಇದಕ್ಕೆ CH3 ಇದೆ. ಆಯ್ತಾ? ಈಗ ನಾವು ಹೆಸರು ಕೊಡ್ಬೇಕು. ಎಲ್ಲಿಂದ ಹೆಸರು ಕೊಡ್ತೇವೆ ನಾವು? ಎಲ್ಲಿ ಫಂಕ್ಷನಲ್ ಗ್ರೂಪ್ ಅಂದ್ರೆ ಕ್ರಿಯಾ ಗುಂಪುಗಳ ಹತ್ರ ಅಂದ್ರೆ ಸಣ್ಣ ಸಂಖ್ಯೆ ಸಿಗ್ತದೆ ಅಲ್ಲಿಂದ ಕೊಡ್ಬೇಕು. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇದಕ್ಕೆ 3 ಸಿಗ್ತದೆ. ಇದು ಕೂಡ ಒಂದು ಕ್ರಿಯಾ ಗುಂಪು. ಯಾವುದು? ಇಲ್ಲಿ CH3 ಏನ್ ಕಾಣ್ತಾ ಉಂಟಲ್ಲ ಅದು ಕೂಡ ಒಂದು ಕ್ರಿಯಾ ಗುಂಪೆ. ಹಾಗಾಗಿ ನಾವು ಅದಕ್ಕೆ 1 2 3 4 5 ಅಂತ ಹೆಸರು ಕೊಡ್ತಾ ಇದ್ದೇವೆ, ಅಂದ್ರೆ ನಂಬರ್ ಮಾಡ್ತಾ ಇದ್ದೇವೆ. ಸೊ ಈಗ ಹೇಗೆ ಬರೆಯುವುದು ನಾವು? ನೋಡಿ, 2ರಲ್ಲಿ ಏನಿದೆ? ಒಂದು ಕ್ರಿಯಾ ಗುಂಪು ಇದೆ. 2 ಕ್ರಿಯಾ ಗುಂಪು ಇದ್ರೆ ಅದರ ಹೆಸರು ಬರೆದು ಬರಿಬೇಕು. 2ರಲ್ಲಿ ಕ್ರಿಯಾ ಗುಂಪು ಇದೆ. ಹಾಗಾದ್ರೆ ಅದು ಏನಾಗ್ತದೆ? ಇದಕ್ಕೆ ಏನ್ ಹೇಳ್ತಾರೆ? ಇದು ಮೀಥೇನ್. ಮೀಥೇನ್ ಸೂತ್ರ ಗೊತ್ತಾ ನಿಮ್ಗೆ? CH4. ಅದರಲ್ಲಿ ಒಂದು ಹೈಡ್ರೋಜನ್ ಅನ್ನ ತೆಗೆದ್ರೆ ಅದನ್ನ ಮಿಥೈಲ್ ಅಂತ ಹೇಳ್ತೇವೆ ನಾವು. ಆಯ್ತಾ? ಮಿಥೈಲ್ ಅಂತ ಹೇಳ್ತೇವೆ. ಸೊ 2ರಲ್ಲಿ ಮಿಥೈಲ್ ಇದೆ. 2ರಲ್ಲಿ ಮಿಥೈಲ್ ಇದೆ. 2 ಮಿಥೈಲ್. 3ರಲ್ಲಿ 3 ಮತ್ತೆ 1 2 3 4 5 6 5 ಕಾರ್ಬನ್ಗಳಿದೆ ಅಲ್ವಾ? ಮತ್ತೆ 3 ಪೆಂಟನೋನ್. ಆಯ್ತಾ? ಪೆಂಟನೋನ್ ಅದು ಕೀಟೋನ್. ಯಾವುದು? ಡಬಲ್ ಬಾಂಡ್ ಅನ್ನೋದು ಏನಾಗ್ತದೆ? ಅದು ಕೀಟೋನ್ ಆಗ್ತದೆ. ಸೊ ಪೆಂಟನೋನ್ ಅಂತ ಹೇಳ್ತೇವೆ. ಸೊ ಇದಿಷ್ಟು ಹೆಸರಿಸುವ ವಿಧಾನ. ಯಾವುದನ್ನ? ಕಾರ್ಬನ್ ಸಂಯುಕ್ತಗಳನ್ನ. ಇದು ತುಂಬಾ ತುಂಬಾ ಇಂಪಾರ್ಟೆಂಟ್. ಇದು 1 ಮಾರ್ಕಿಗೆ ಅಥವಾ 2 ಮಾರ್ಕಿಗೆ ಬರ್ತದೆ ಮಕ್ಕಳೇ. ಸ್ವಲ್ಪ ನೀವು ಅದನ್ನ ನೋಡ್ಕೊಳ್ಬೇಕು. ಈಗ ಟೆಕ್ಸ್ಟ್ ಬುಕ್ ಅಲ್ಲಿರೋದು ಮಾಡೋಣ ನಾವು. ಓಕೆ. ಸೊ ಇದು ಗೊತ್ತಾಗ್ತದಾ? 2ನೇದು ಹೇಗೆ ಮಾಡುದು? 1ನೇದು ಮಾಡಿದ್ವಿ ಅಲ್ವಾ? 2ನೇದು ಇದೇನಾಗ್ತದೆ? ಇದು ಮಿಥನಾಲ್ ಅಲ್ವಾ? ನೋಲ್. ಆಯ್ತಾ? ಇದೆಯಂತೆ ಯಾವ ಗ್ರೂಪು? 1 2 3 4 5 6. 6 ಅಂತ ಹೇಳಿದ್ರೆ ಹೆಕ್ಸೇನ್ ಅಲ್ವಾ? ಡಬಲ್ ಬಾಂಡ್ ಇದೆ. ಹಾಗಾದ್ರೆ ಇದರ ಹೆಸರೇನು? ಹೆಕ್ಸೀನ್ ಆಗ್ತದೆ. ಎಥನೋಯಿಕ್ ಆಮ್ಲ ಅಥವಾ ಬ್ರೋಮೋಪೆಂಟೇನ್ ಅನ್ನ ಹೇಗೆ ಬರೆಯುವಂತಹದ್ದು? ಬ್ರೋಮೋಪೆಂಟೇನ್ ಈ ಪ್ರಶ್ನೆ 4ಕ್ಕೆ ಇದರ ಸಂಯುಕ್ತಗಳ ರಚನಾ ವಿನ್ಯಾಸ ಬರೀಲಿಕ್ಕಿದೆ. ಹೇಗೆ ಬರಿತೀರಿ ಬ್ರೋಮೋಪೆಂಟೇನ್ ಅನ್ನೋದನ್ನ? ಒಮ್ಮೆ ನಾನು ನಮ್ಮ ನೋಟ್ಸ್ ಅಲ್ಲಿ ಅಥವಾ ನಾವು ನೋಟ್ಸ್ ಬರೆಯುವುದರಲ್ಲಿ ನೋಡೋಣ. ಬ್ರೋಮೋಪೆಂಟೀನ್ ಅಂತ, ಪೆಂಟೇನ್ ಅಲ್ವಾ ಅದು? ಬ್ರೋಮೋಪೆಂಟೇನ್. ಓಕೆ. ಬ್ರೋಮೋಪೆಂಟೇನ್ ಅನ್ನ ಹೇಗೆ ಬರಿತೇವೆ ನೋಡಿ. ಪೆಂಟೇನ್ ಅಂತ ಹೇಳಿದ್ರೆ 5 ಕಾರ್ಬನ್. 1 2 3 4 5.
ಎಲ್ಲಿಯಾದ್ರೂ ಹತ್ರದಲ್ಲಿ ಅಂದ್ರೆ ಕೊನೆಯಲ್ಲಿ ಕೂಡ ಆಗ್ತದೆ ಬ್ರೋಮೀನ್ ಅನ್ನ ಹಾಕ್ಬೇಕು ನೀವು, ಆಯ್ತಾ. ಸೊ ಇಲ್ಲಿ ಎಷ್ಟು ಕಾರ್ಬನ್ ಉಳಿತದೆ, ಇಲ್ಲಿ 3 ಕಾರ್ಬನ್ ಉಳಿತದೆ, ಅಲ್ಲಿ ಸಾರಿ ಹೈಡ್ರೋಜನ್ ಫ್ರೀ ಇಲೆಕ್ಟ್ರಾನ್ ಉಳಿತದೆ. ಸೊ ಆಚೆ ಈಚೆ 2 ಇಲೆಕ್ಟ್ರಾನ್ಗಳನ್ನ ಹಂಚಿಕೊಳ್ಳುವ ಕಾರಣ 2 ಇಲೆಕ್ಟ್ರಾನ್ಗಳು ಫ್ರೀ ಉಳಿತದೆ. ಹಾಗಾಗಿ ಈ ಕಾರ್ಬನ್ 2 ಹೈಡ್ರೋಜನ್ ನೊಂದಿಗೆ ಏನ್ ಮಾಡ್ತದೆ, ಬಂಧ ಏರ್ಪಡಿಸ್ತದೆ. ಇಲ್ಲಿ ಕೂಡ ಹಾಗೆ CH2, ಇಲ್ಲಿ ನೋಡಿ ಕೂಡ ಇಲ್ಲಿ ಕೂಡ ಹಾಗೆ CH2. ಆದ್ರೆ ಈ ಕೊನೆಯ ಕಾರ್ಬನ್ ನೋಡಿ, 1 ಇಲೆಕ್ಟ್ರಾನ್ ಅನ್ನ ಬ್ರೋಮಿನ್ ಜೊತೆ ಶೇರ್ ಮಾಡ್ತದೆ, 1 ಇಲೆಕ್ಟ್ರಾನ್ ಅನ್ನ CH2 ಜೊತೆ ಶೇರ್ ಮಾಡ್ತದೆ. ಹಾಗಾದ್ರೆ ಅಲ್ಲಿ ಎಷ್ಟು ಇಲೆಕ್ಟ್ರಾನ್ಗಳು ಬಾಕಿ ಇದೆ, 2 ಇಲೆಕ್ಟ್ರಾನ್ಗಳು. ಸೊ ಇದು ಬ್ರೋಮೋಪೆಂಟೇನ್ ಆಗ್ತದೆ. ಮತ್ತೊಂದು ಹೆಸರು ಕೊಟ್ಟಿದ್ದಾರೆ ಬ್ಯೂಟೆನೋನ್ ಅಂತ ಹೇಳಿ. ಅದನ್ನ ಹೇಗೆ ಮಾಡ್ತೇವೆ ನೋಡೋಣ. ಬ್ಯೂಟನೋನ್, ಬ್ಯೂಟನೋನ್, ನೋನ್ ಅಂತ ಹೇಳಿದ್ರೆ ಅದು ಕೀಟೋನ್. ಬ್ಯೂಟೇನ್ ಅಂತ ಹೇಳಿದ್ರೆ ಎಷ್ಟು ಕಾರ್ಬನ್, 4. 1 2 3 4. ಮಧ್ಯದಲ್ಲಿರುವ ಕಾರ್ಬನ್ಗೆ ಕಾರ್ಬನ್ಗೆ ಡಬಲ್ ಬಾಂಡ್ ಹಾಕ್ಬೇಕು ನೀವು. ಆಚೆ ಕೊನೆಯದಕ್ಕೆ ಹಾಕ್ಲಿಕ್ಕೆ ಆಗುದಿಲ್ಲ. ಕೀಟೋನ್ ಯಾವತ್ತು ಮಧ್ಯದಲ್ಲಿ ಬರ್ತದೆ, ಸೊ ಕೊನೆಯದಕ್ಕೆ ಹಾಕ್ಲಿಕ್ಕೆ ಆಗುದಿಲ್ಲ. ಸೊ ಮಧ್ಯದಲ್ಲಿ ಇರೋದಕ್ಕೆ ನಾವು ಹಾಕ್ತಾ ಇದ್ದೇವೆ. ಈಗ H ಅನ್ನ ಸೇರಿಸ್ಬೇಕಲ್ವಾ, 3 ಫ್ರೀ ಇಲೆಕ್ಟ್ರಾನ್ಗಳು. ಸೊ H3 ಇಲ್ಲಿ 2, ಇಲ್ಲಿ ಇಲ್ಲ. ಯಾಕೆ ಹೇಳಿದ್ರೆ ಒಂದು ಈ ಕಾರ್ಬನ್ ಯಾವ ಕಾರ್ಬನ್, 2ನೇ ಕಾರ್ಬನ್. ಇದು 1ನೇದಾದ್ರೆ ಇದು 2ನೇ ಕಾರ್ಬನ್, ಇದು 3ನೇ ಕಾರ್ಬನ್, ಇದು 4ನೇ ಕಾರ್ಬನ್ ಅಲ್ವಾ. 2ನೇ ಕಾರ್ಬನ್ 2 ಇಲೆಕ್ಟ್ರಾನ್ಗಳನ್ನ ಆಕ್ಸಿಜನ್ ಒಂದಿಗೆ ಶೇರ್ ಮಾಡಿಕೊಳ್ತಾ ಉಂಟು, ಹಾಗೆ 2 ಇಲೆಕ್ಟ್ರಾನ್ಗಳನ್ನ 2 ಕಾರ್ಬನ್ ಜೊತೆ ಶೇರ್ ಮಾಡಿಕೊಳ್ತಾ ಉಂಟು. ಸೊ ಅಲ್ಲಿ ಏನಿಲ್ಲ, ಹೈಡ್ರೋಜನ್ ಇಲ್ಲ. ಕೊನೆಯ ಅಂದ್ರೆ 1ನೇ ಕಾರ್ಬನ್ಗೆ 3 ಫ್ರೀ ಇಲೆಕ್ಟ್ರಾನ್ಗಳು ಇದೆ. ಸೊ ಅದು CH3 ಆಗ್ತದೆ. ಇದಿಷ್ಟು ಆ ರಚನಾ ಸೂತ್ರವನ್ನ ಮಾಡುವಂತಹದ್ದು. ನಿಮಗೆ ಅರ್ಥ ಆಯಿತು ಅಂತ ಹೇಳಿ ಭಾವಿಸ್ತೇನೆ ನಾನು. ಸೊ ಹಾಗಾದ್ರೆ ನಾವು ಮುಂದಕ್ಕೆ ಹೋಗೋಣ. ಈಗ ಅವುಗಳ ಗುಣಲಕ್ಷಣಗಳು ಅಂದ್ರೆ ಏನು, ರಾಸಾಯನಿಕ ಗುಣಗಳು ಏನು, ಈ ರಾಸಾಯನಿಕ ಸಂಯುಕ್ತಗಳಿಗೆ ಅದರದೇ ಆದ ಗುಣಗಳಿದೆ. ಸೊ ಅದು ಏನು ಅನ್ನೋದನ್ನ ನೋಡೋಣ. ಮೊದಲಿಗೆ ಕೊಟ್ಟಂತಹದ್ದು ದಹನ ಕ್ರಿಯೆ. ದಹನ ಅಂದ್ರೆ ಏನು ಅಂತ ಹೇಳಿ ನೀವು ಸಣ್ಣ ತರಗತಿಯಲ್ಲಿ ಅಂದ್ರೆ 8ನೇ ತರಗತಿಯಲ್ಲಿ ಕಲ್ತಿದ್ದೀರಿ. ಒಂದು ವಸ್ತು ಆಕ್ಸಿಜನ್ನೊಂದಿಗೆ ಏನ್ ಮಾಡಿದ್ರೆ ಹೊತ್ತಿ ಉರ್ದು ಅಂದ್ರೆ ಜೊತೆಗೆ ವರ್ತಿಸಿ ಶಾಖ ಮತ್ತು ಬೆಳಕನ್ನ ಉತ್ಪತ್ತಿ ಮಾಡಿದ್ರೆ ಅದ್ರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಕೊಟ್ರೆ ಅದನ್ನ ದಹನ ಅಂತ ಹೇಳ್ತೇವೆ. ಯಾವುದೇ ಒಂದು ವಸ್ತು, ಈಗ ಇಲ್ಲಿ ಮಾತಾಡುವಂತಹದ್ದು ನಾವು ಕಾರ್ಬನ್ನ ಸಂಯುಕ್ತಗಳು ಯಾವ್ದ್ರೊಂದಿಗೆ ವರ್ತಿಸ್ತದೆ, ಆಕ್ಸಿಜನ್ ಒಂದಿಗೆ ವರ್ತಿಸ್ತದೆ, ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡುಗಡೆ ಮಾಡ್ತದೆ, ಅದರ ಒಟ್ಟಿಗೆ ಶಾಖ ಮತ್ತು ಬೆಳಕನ್ನ ಬಿಡುಗಡೆ ಮಾಡ್ತದೆ. ಸೊ ಇದನ್ನ ನಾವು ಏನಂತ ಕರಿತೇವೆ, ದಹನ ಅಂತ ಕರಿತೇವೆ. ದಹನದಲ್ಲಿ 2 ರೀತಿಯ ದಹನ ಇದೆ. 2 ರೀತಿಯ ದಹನ ಅಂತ ಹೇಳಿದ್ರೆ, ಕೆಲವೊಮ್ಮೆ ಒಂದು ವಸ್ತು ದಹಿಸುವಾಗ ಸಂಪೂರ್ಣ ದಹನವನ್ನ ಹೊಂದುತ್ತದೆ, ಅಂದ್ರೆ ಸಂಪೂರ್ಣವಾಗಿ ದಹಿಸ್ತದೆ. ಕೆಲವೊಮ್ಮೆ ಅಪೂರ್ಣ ದಹನ ಉಂಟಾಗ್ತದೆ, ಸಂಪೂರ್ಣ ಮತ್ತು ಅಪೂರ್ಣ ದಹನ. ಈ ಸಂಪೂರ್ಣ ಮತ್ತು ಅಪೂರ್ಣ ದಹನಕ್ಕಿರುವ ವ್ಯತ್ಯಾಸ ಏನು, ಮತ್ತೆ ಎಲ್ಲಾ ಕಾರ್ಬನ್ ಸಂಯುಕ್ತಗಳು ಒಂದೇ ರೀತಿ ದಹಿಸ್ತವ, ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಒಂದು ರೀತಿ ದಹಿಸಿದ್ರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಇನ್ನೊಂದು ರೀತಿ ದಹಿಸ್ತವೆ. ಪರ್ಯಾಪ್ತ ಕಾರ್ಬನ್ಗಳು ಯಾವತ್ತೂ ಸ್ವಚ್ಛ ಜ್ವಾಲೆಯನ್ನ ಉಂಟು ಮಾಡ್ತದೆ, ಅಂದ್ರೆ ಕ್ಲೀನ್ ಫ್ಲೇಮ್ ಅಂತ ಹೇಳ್ತೇವೆ ನಾವು. ಹೊಗೆ ಬರುವುದಿಲ್ಲ ಅಲ್ಲಿ. ಯಾವುದೇ ಪರ್ಯಾಪ್ತ ಹೈಡ್ರೋಕಾರ್ಬನ್ ಉರಿಯುವಾಗ ಅಂದ್ರೆ ದಹಿಸುವಾಗ ಅಲ್ಲಿ ಹೊಗೆ ಉಂಟಾಗುವುದಿಲ್ಲ. ಆದರೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ ದಹಿಸುವಾಗ ಏನಾಗ್ತದೆ, ಹಳದಿ ಬಣ್ಣದ ಜ್ವಾಲೆ ಬರ್ತದೆ ಮತ್ತೆ ಅದರೊಟ್ಟಿಗೆ ಕಪ್ಪು ಹೊಗೆಗಳು ಉಂಟಾಗ್ತದೆ. ಇದು ಯಾವಾಗ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ ದಹಿಸುವಾಗ. ನಿಮಗೆ ಮತ್ತೆ ಇದನ್ನ ನಾವು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ದಹಿಸುವುದನ್ನ ಅಪೂರ್ಣ ದಹನ ಅಂತ ಕೂಡ ಹೇಳ್ತೇವೆ ನಾವು, ಆಯ್ತಾ. ಇದು ಸಂಪೂರ್ಣ ದಹನ ಯಾವುದು, ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ದಹಿಸುವಂತದ್ದು ಸಂಪೂರ್ಣ ದಹನ, ಇದು ಅಪೂರ್ಣ ದಹನ ಆಗ್ತದೆ. ಈಗ ನಾನು ನಿಮ್ಗೊಂದು ವಿಡಿಯೋ ತೋರಿಸ್ತೇನೆ, ಆ ವಿಡಿಯೋವನ್ನು ನೋಡಿ ನೀವು ಹೇಗೆ ವಸ್ತು ದಹಿಸ್ತದೆ ಅನ್ನೋದನ್ನ ನೋಡಿ. 1 ನಿಮಿಷ. ನೋಡಿ, ಇಲ್ಲಿ ಒಂದು ಪೆಟ್ರಿ ಡಿಶ್ ತಕೊಂಡಿದ್ದಾರೆ, ಅದರಲ್ಲಿ ಎಥನಾಲ್ ಅನ್ನ ತಕೊಂಡಿದ್ದಾರೆ. ಎಥನಾಲ್ ಅನ್ನೋದು ಹೈಡ್ರೋಜನ್ ಹೈಡ್ರೋಕಾರ್ಬನ್ ಆಗ್ತದೆ. ಅದು ನೋಡಿ ಉರಿತಾ ಉಂಟು, ಕಾಣ್ತಾ ಉಂಟಾ, ಉರಿತಾ ಉಂಟು, ಎಲ್ಲಿ ಕೂಡ ಹೊಗೆ ಉಂಟಾಗ್ತಾ ಇಲ್ಲ. ಸೊ ಹಾಗಾದ್ರೆ ಇದು ಯಾವ ಹೈಡ್ರೋಕಾರ್ಬನ್, ಯಾವ ಸಂಯುಕ್ತ, ಇದು ಪರ್ಯಾಪ್ತ ಸಂಯುಕ್ತ. ಇಲ್ಲಿ ನೋಡಿ ಕರ್ಪೂರ ತೆಗೆದುಕೊಂಡಿದ್ದಾರೆ, ಆರತಿ ಮಾಡುವಂತಹದ್ದು, ಅದಕ್ಕೆ ಬೆಂಕಿ ಕೊಡ್ತಾ ಇದ್ದಾರೆ. ನೋಡಿ
ಕರ್ಪೂರ ಉರಿತಾ ಉಂಟು, ಉರಿಯುವಾಗ ಏನನ್ನ ಬಿಡುಗಡೆ ಮಾಡ್ತಾ ಉಂಟು? ಹೊಗೆ ಬಿಡುಗಡೆ ಮಾಡ್ತಾ ಉಂಟು. ಹಾಗೆಯೇ ಜ್ವಾಲೆಯ ಬಣ್ಣ ಯಾವುದು? ಹಳದಿ ಬಣ್ಣ. ಸೊ ಹಾಗಾಗಿ ಅದು ಏನಾಗಿದೆ? ಅಪೂರ್ಣ ದಹನ. ಮತ್ತೆ ಕರ್ಪೂರ ಒಂದು ಯಾವುದಕ್ಕೆ ಉದಾಹರಣೆ ಆಗ್ತದೆ? ಅಪರ್ಯಾಪ್ತ ಸಂಯುಕ್ತಕ್ಕೆ ಒಂದು ಉದಾಹರಣೆ ಆಗ್ತದೆ. ಇದಿಷ್ಟು ನಿಮ್ಗೆ ಅರ್ಥ ಆಯ್ತಲ್ವಾ? ಸೊ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೇಗೆ ದಹಿಸ್ತದೆ ಅನ್ನೋದನ್ನ ನಾವೀಗ ನೋಡಿದ್ವಿ. ಈಗ ಹೇಳ್ತೇನೆ, ಒಂದ್ ನಿಮಿಷ ನೋಡಿ. ಕೆಲವೊಮ್ಮೆ ನೀವು ನೋಡಿರಬಹುದು, ವಸ್ತುಗಳು ದಹಿಸುವಾಗ ಮರದ ತುಂಡಿಗೆಲ್ಲ ನಾವು ಬೆಂಕಿ ಕೊಡ್ತೇವೆ ಅಲ್ವಾ? ಬೆಂಕಿ ಕೊಟ್ಟಾಗ ಏನಾಗ್ತದೆ ನೋಡಿದೀರಾ? ಫಸ್ಟ್ಗೆ ಮರಕ್ಕೆ ಬೆಂಕಿ ಹತ್ತಿಕೊಳ್ತದೆ, ಅನಂತರ ಕೆಂಡ ಮಾತ್ರ ಇರ್ತದೆ, ಹೊಗೆ ಬರ್ತಾ ಇರ್ತದೆ, ಬೆಂಕಿ ಜ್ವಾಲೆ ಕಾಣುವುದಿಲ್ಲ. ಇದ್ಯಾಕೆ ಹಾಗೆ ಅನ್ನೋದನ್ನ ನೋಡೋದಾದ್ರೆ ಯಾಕೆ ಅಂತ ಹೇಳ್ತೇನೆ ನೋಡಿ. ಒಂದು ವಸ್ತು, ಯಾವುದೇ ಒಂದು ವಸ್ತು ಇರ್ಲಿ, ಈಗ ಕಟ್ಟಿಗೆ ಅಂತ ಇರ್ಲಿ, ಅದರ ಒಳಗೆ ಕಣಗಳ ನಡುವೆ ಖಾಲಿ ಗ್ಯಾಪ್ ಇರ್ತದೆ. ಗ್ಯಾಪ್ ಅಂತ ಹೇಳಿದ್ರೆ ಅದರ ನಡುವಲ್ಲಿ ಒಂದು ಗಾಳಿಗೆ ಅವಕಾಶ ಇರ್ತದೆ. ಆ ಗಾಳಿ ಇರುವ ತನಕ ಏನಾಗ್ತದೆ? ಅನಿಲ ಇರುವ ತನಕ ವಸ್ತು ಏನ್ ಮಾಡ್ತದೆ? ಜ್ವಾಲೆಯೊಂದಿಗೆ ಉರಿತದೆ. ಅಲ್ಲಿ ಆ ಗಾಳಿ, ಅದ್ರ ಗಾಳಿಯೊಳಗೆ ಬಿಸಿ ತುಂಬಿಕೊಂಡ ಹಾಗೆ, ಅಂದ್ರೆ ಬಿಸಿ ಆಗುವಾಗ ಗಾಳಿ ಎಸ್ಕೇಪ್ ಆಗ್ತದಲ್ವಾ, ಹೊರಗೆ ಹೋಗ್ತದಲ್ವಾ, ಅನಂತರ ಅದು ಜ್ವಾಲೆ ಅಂದ್ರೆ ಆರಿಸಿ ಹೋಗ್ತದೆ. ಅನಂತರ ಖಾಲಿ ಕೆಂಡ ಮಾತ್ರ ಇರ್ತದೆ. ಇದು ಕಾರಣ ಆಯ್ತಾ, ಯಾಕೆ ಬೆಂಕಿ ಉರಿಯುವುದಿಲ್ಲ. ಅಥವಾ ಏನು ವೊಲಟೈಲ್ ಅಂತ ಹೇಳ್ತೇವೆ ನಾವು, ವೊಲಟೈಲ್ ಸಬ್ಸ್ಟೆನ್ಸ್ ಅಂತ ಹೇಳ್ತೇವೆ. ವೊಲಟೈಲ್ ಅಂತ ಹೇಳಿದ್ರೆ ನಡುವೆ ಗಾಳಿ ಇರುವಂತಹದ್ದು ಆಯ್ತಾ. ಸೊ ಇದು ಒಂದು ಯಾಕೆ ಕೆಂಡ ಮಾತ್ರ ಇರ್ತದೆ, ಜ್ವಾಲೆ ಕಾಣುವುದಿಲ್ಲ, ಅದಕ್ಕೆ ಒಂದು ಉದಾಹರಣೆ. ಮತ್ತೆ ಅಪರ್ಯಾಪ್ತ ಮತ್ತು ಪರ್ಯಾಪ್ತಕ್ಕೆ ಹಾಗೆ ಅಪೂರ್ಣ ದಹನಕ್ಕೆ ಇನ್ನೊಂದು ಉದಾಹರಣೆ ಕೊಡೋದಾದ್ರೆ, ನಾವು ಕೆಲವೊಮ್ಮೆ ಗ್ಯಾಸ್ ಸ್ಟವ್ ನೋಡಿರ್ತೀರಲ್ವಾ? ಗ್ಯಾಸ್ ಸ್ಟವ್ ಅಲ್ಲಿ ಬೆಂಕಿ ಯಾವ ಬಣ್ಣ ಇರ್ತದೆ? ಬೆಂಕಿ ಯಾವ ಬಣ್ಣ ಇರ್ತದೆ ಗ್ಯಾಸ್ ಅಲ್ಲಿ? ಬ್ಲೂ ಕಲರ್ ಇರ್ತದೆ ಅಲ್ವಾ? ಬ್ಲೂ ಬಣ್ಣದ ಒಂದು ಬೆಂಕಿಯನ್ನ ನಾವು ನೋಡಬಹುದು. ಆದ್ರೆ ಕೆಲವೊಮ್ಮೆ ಗ್ಯಾಸ್ ಅಲ್ಲಿ ಕೆಂಪು, ಅಂದ್ರೆ ಕೆಂಪಂತ ಹೇಳಿದ್ರೆ ಹಳದಿ ಬಣ್ಣದ ಜ್ವಾಲೆ ನಮ್ಗೆ ಕಾಣ್ಲಿಕ್ಕೆ ಸಿಗ್ತದೆ. ನೀವು ನೋಡಿರಬಹುದು ಇದನ್ನ, ಕೆಲವೊಮ್ಮೆ ಮನೆಯಲ್ಲೆಲ್ಲ ಇದಾಗಿರ್ತದೆ ಹೆಚ್ಚಾಗಿ ನೋಡಿ. ಹೆಚ್ಚಾಗಿ ಬ್ಲೂ ಬಣ್ಣದು, ನೀಲಿ ಬಣ್ಣದ ಜ್ವಾಲೆ. ನೀಲಿ ಬಣ್ಣದ ಜ್ವಾಲೆ ಅಂತ ಹೇಳಿದ್ರೆ ಅದು ಪರ್ಯಾಪ್ತ ಹೈಡ್ರೋಕಾರ್ಬನ್ ಅಥವಾ ಪರ್ಯಾಪ್ತ ಹೈಡ್ರೋಜನ್ ಸಂಯುಕ್ತ ಆಗಿರ್ತದೆ. ಸೊ ಇದು ಯಾವ ಸಂಪೂರ್ಣ ದಹನ, ಅಲ್ಲಿ ಉಂಟಾಗುವ ದಹನ ಏನಿದೆ ನೋಡಿ, ಅದು ಯಾವ ದಹನ? ಸಂಪೂರ್ಣ ದಹನ. ಅದ್ರ ನಡುವಲ್ಲಿ ಒಂದು ವೇಳೆ ನೀವು ಗ್ಯಾಸ್ ಸ್ಟವ್ ನಡುವಲ್ಲಿ ಒಟ್ಟೆ ಇರ್ತದೆ, ಹೀಗಿರ್ತದೆ. ಅದು ಕೆಲವೊಮ್ಮೆ ಏನಾದ್ರೂ ಕಸ ತುಂಬಿಕೊಂಡಿದ್ರೆ ಅಥವಾ ಗಾಳಿ ಸರಿಯಾಗಿ ಒಳಗೆ ಬರ್ಲಿಕ್ಕೆ ಸಾಧ್ಯ ಆಗದೇ ಇದ್ರೆ ಅಲ್ಲಿ ನೋಡಿ ಬೆಂಕಿ, ಹಳದಿ ಬಣ್ಣದ ಬೆಂಕಿ ಕಾಣ್ಲಿಕ್ಕೆ ಸಿಗ್ತದೆ, ಅಂದ್ರೆ ಜ್ವಾಲೆ ಹಳದಿ ಬಣ್ಣ. ಆಗ ಅದರ ಅರ್ಥ ಅದು ಅಪೂರ್ಣ ದಹನ, ಅಂದ್ರೆ ಪೂರ್ಣ ಆಗ್ಲಿಕ್ಕೆ ಅದಕ್ಕೆ ಸರಿಯಾಗಿ ಆಕ್ಸಿಜನ್ ಸಿಗ್ತಾ ಇಲ್ಲ ಅನ್ನೋದು ಅರ್ಥ. ಹಾಗಾಗಿ ಅಪೂರ್ಣ ದಹನ ಅದ್ರಲ್ಲಿ ಏನಾಗ್ತದೆ? ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಏನಾಗ್ತದೆ? ದಹನ ಆಗ್ತದೆ. ಅಪರ್ಯಾಪ್ತ ಸಂಯುಕ್ತ ಏನಾಗ್ತದೆ? ದಹನ ಆಗುವಂತಹದ್ದು. ಸೊ ಇದಿಷ್ಟು ದಹನದ ಬಗ್ಗೆ. ದಹನ ಅಂದ್ರೆ ಏನು ಅಂತ ಹೇಳಿ ನೀವು ಕಲ್ತ್ರಿ ಅಲ್ವಾ? ದಹನ ಅಂದ್ರೆ ಏನು? ದಹನ ಅಂದ್ರೆ ಒಂದು ವಸ್ತು ಏನಾಗ್ತದೆ, ಯಾವುದನ್ನ ಆಕ್ಸಿಜನ್ ಒಂದಿಗೆ ಉರಿದು ಶಾಖ ಮತ್ತು ಜ್ವಾಲೆಯನ್ನು ಉತ್ಪತ್ತಿ ಮಾಡ್ತದೆ, ಅದರೊಟ್ಟಿಗೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಡುಗಡೆ ಮಾಡ್ತದೆ. ಈಗ ನೋಡಿ, ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಉಂಟಾಗುವಿಕೆ ಹೇಗೆ ಉಂಟಾಯಿತು? ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ನಮ್ಗೆ ಗೊತ್ತಿದೆ ಇದು ಹೇಗೆ ಅಂತ ಹೇಳಿ. ಹಲವಾರು ವರ್ಷಗಳ ಹಿಂದೆ, ಸಾವಿರಾರು ವರ್ಷಗಳ ಹಿಂದೆ ಭೂಮಿಯ ಮೇಲಿದ್ದ ಜೀವಿಗಳೆಲ್ಲ ಏನಾದವು? ನಾಶ ಆದಾಗ ಅವುಗಳೆಲ್ಲ ಹೂತು ಹೋಗಿ, ಅಂದ್ರೆ ಮಣ್ಣಿನಡಿಯಲ್ಲಿ ಹೂತು ಹೋಗಿ, ಅಲ್ಲಿ ಗಾಳಿ ಬೆಳಕು ಇಲ್ಲದೆ ಒತ್ತಡದಲ್ಲಿ ಮತ್ತು ಅತಿ ಹೆಚ್ಚು ತಾಪಮಾನದಲ್ಲಿ ಅವೆಲ್ಲವೂ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಆಗಿ ಪರಿವರ್ತನೆ ಆಯಿತು. ಅದರ ಒಟ್ಟಿಗೆ ಕೆಲವೊಂದು ಪಳಿಯುಳಿಕೆಗಳು, ಅದರ ಅಚ್ಚು ಏನು ಉಳಿಯುತ್ತೆ ನೋಡಿ, ಅದನ್ನ ನಾವು ಪಳಿಯುಳಿಕೆಗಳು ಅಂತ ಹೇಳಿ ಕರಿತೇವೆ. ಸೊ ಇದು ಕೆಟನೀಕರಣದಿಂದ ಆಗುವಂತಹದ್ದು. ಅಲ್ಲಿ ಕಾರ್ಬನ್ ಇರುವಂತಹದ್ದು ಜೀವಿಗಳಲ್ಲಿ, ಪ್ರತಿಯೊಂದು ಜೀವಿಗಳಲ್ಲೂ ಕೂಡ ಕಾರ್ಬನ್ ಇದೆ. ಸೊ ಅದು ಸಂಪೀಡನೆಗೆ ಒಳಪಟ್ಟದ್ದು ಏನಾಗ್ತದೆ? ಪಳಿಯುಳಿಕೆ ಆಗಿ ಉಂಟಾಗ್ತದೆ. ಸೊ ಪಳಿಯುಳಿಕೆಗಳಲ್ಲಿ ಕೂಡ ಅಂದ್ರೆ ಪೆಟ್ರೋಲು, ಡೀಸೆಲ್, ಕಲ್ಲಿದ್ದಲು, ಅದು ಕೂಡ ಏನದು? ಅದು ಕೂಡ ಯಾವುದಕ್ಕೆ ಉದಾಹರಣೆ? ಕಾರ್ಬನ್ಗೆ ಉದಾಹರಣೆ. ಈಗ ಉತ್ಕರ್ಷಣೆ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಉತ್ಕರ್ಷಣೆ ಅನ್ನೋದು ಒಂದು ರಾಸಾಯನಿಕ ಕ್ರಿಯೆ. ಇಲ್ಲಿ ಏನಾಗ್ತದೆ?
ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಎಥನಾಲ್ ಅನ್ನ ತಗೊಳ್ತೇವೆ ಮೊದಲಿಗೆ, ಆಯ್ತಾ. ಎಥನಾಲ್ ಅನ್ನ ತಗೊಳ್ತೇವೆ, ಇದೊಂದು ಆಲ್ಕೋಹಾಲ್. ಸೊ ಎಥನಾಲ್ ಅನ್ನ KMnO4 ಕ್ಷಾರೀಯ ಅಂತ ಹೇಳಿದ್ರೆ ಏನು ಅಂದ್ರೆ ಬೇಸ್, ಸ್ವಲ್ಪ ಪ್ರತ್ಯಾಮ್ಲ ಗುಣವನ್ನು ಹೊಂದಿರುವಂತಹ KMnO4 ಅನ್ನ ಹಾಕಿ ಸ್ವಲ್ಪ ಬಿಸಿ ಮಾಡಿದಾಗ ನಮಗೆ ಏನ್ ಸಿಗ್ತದೆ ಅಲ್ಲಿ, ಕಾರ್ಬಾಕ್ಸಿಲಿಕ್ ಆಸಿಡ್ ಸಿಗ್ತದೆ ಅಥವಾ ಕಾರ್ಬಾಕ್ಸಿಲಿಕ್ ಆಮ್ಲ ಸಿಗ್ತದೆ. ಇದರಲ್ಲಿ ಬಣ್ಣ ಕೂಡ ಬದಲಾಗ್ತದೆ. ಇದನ್ನು ನಾವೊಮ್ಮೆ ನೋಡುವ. ಪ್ರಾರಂಭಿಕ ವಸ್ತುವಿಗೆ ಆಕ್ಸಿಜನ್ ಏನಾಗ್ತದೆ, ಸೇರ್ತಾ ಹೋಗಿ ಪ್ರತ್ಯಾಮ್ಲೀಯ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಮತ್ತು ಆಮ್ಲೀಯ ಪೊಟ್ಯಾಷಿಯಂ ಡೈಕ್ರೋಮೇಟ್ಗಳು ಆಲ್ಕೋಹಾಲ್ಗಳನ್ನ ಆಮ್ಲಗಳಾಗಿ ಉತ್ಕರ್ಷಿಸ್ತದೆ, ಅಂದ್ರೆ ಆಮ್ಲ ಆಗಿ ಮಾಡ್ತದೆ. ಸೊ ಇದನ್ನ ಉತ್ಕರ್ಷಣಕಾರಿ ಅಂತ ನಾವು ಹೇಳ್ತೇವೆ. ಇದನ್ನ ನಾನು ಒಂದು ವಿಡಿಯೋದ ಮೂಲಕ ನಿಮ್ಗೆ ತೋರಿಸ್ಬೇಕು ಅಂತ ಇದ್ದೇನೆ. ಜಸ್ಟ್ ಒಮ್ಮೆ ವಿಡಿಯೋ ನೋಡುವ, ಮತ್ತೆ ನಿಮ್ಗೆ ಅರ್ಥ ಆಗ್ತದೆ. ನೆಕ್ಸ್ಟ್ 1 ಸೆಕೆಂಡ್ ನೋಡಿ. ಇಲ್ಲಿ ಅದೇನು ಆಲ್ಕೋಹಾಲ್, ಅದು ಎಥನಾಲ್, ಅದು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಕ್ಷಾರೀಯ, ಸ್ವಲ್ಪ ಪ್ರತ್ಯಾಮ್ಲ ಗುಣವನ್ನ ಹೊಂದಿದೆ, ಆಯ್ತಾ. ಅದು ನೋಡಿ, ಅದನ್ನ ಸ್ವಲ್ಪ ಮೊದಲಿಗೆ ಆಲ್ಕೋಹಾಲ್ ಅನ್ನ ತೆಗೆದು ಒಂದು ಯಾವುದಕ್ಕೆ ಪ್ರಣಾಳಕ್ಕೆ ಹಾಕ್ತಾ ಇದ್ದಾರೆ. ಸ್ವಲ್ಪ ನಮ್ಗೆ ಎಷ್ಟು ಬೇಕಾದ್ರೆ ತಗೊಂಡ್ರೆ ಸಾಕು. ಅದಕ್ಕೆ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅನ್ನ ಹಾಕಬೇಕು. ಅದು ಕೂಡ ಸ್ವಲ್ಪ ಅದನ್ನ ಟೆಸ್ಟ್ ಟ್ಯೂಬ್ ಅಲ್ಲಿ ಹಾಕಿ ತಗೊಳ್ಬಹುದು, ಅಥವಾ ಡೈರೆಕ್ಟ್ ಆಗಿ ನಿಮ್ಗೆ ಬೇಕಾದ ಹಾಗೆ ಮಾಡ್ಬೋದು. ಇದನ್ನ ನಾವು ಬಿಸಿ ಮಾಡ್ಬೇಕು. ನೋಡಿ, ಬಿಸಿ ಮಾಡ್ಲಿಕ್ಕೆ ಹೇಗೆ ಡೈರೆಕ್ಟ್ ಬಿಸಿ ಮಾಡುದಲ್ಲ, ಅದನ್ನ ಒಂದು ಬಿಸಿ ನೀರಿನ ಒಂದು ಬೀಕರ್ ನಲ್ಲಿ ಬಿಸಿ ನೀರನ್ನ ತೆಗೆದುಕೊಂಡು ಅದರ ನಡುವೆ ಇಟ್ಟಾಗ ಸ್ವಲ್ಪ ಬಿಸಿ ಆಗ್ತದೆ. ಈಗ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅನ್ನ ಹಾಕುವಂತದ್ದು. ಮೊದಲಿಗೆ ಹಾಕುವಾಗ ಬಣ್ಣ ಬದಲಾಗುವುದಿಲ್ಲ, ಆಯ್ತಾ. ಬಣ್ಣ ಬದಲಾಗುವುದಿಲ್ಲ. ನೀವು ಹಾಕ್ತಾ ಇರೋದು ಕ್ಷಾರೀಯ ಅಂದ್ರೆ ಏನು, ಪ್ರತ್ಯಾಮ್ಲ. ಸೊ ಪ್ರತ್ಯಾಮ್ಲ ಆದಾಗ ಮಾತ್ರ ಅದೇನಾಗ್ತದೆ, ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಆಲ್ಕೋಹಾಲ್ ನೊಂದಿಗೆ ವರ್ತಿಸಿ ಏನಾಗ್ಬೇಕು, ಬಣ್ಣ ಬದಲಾಗಬೇಕು. ನೋಡಿ, ಇಲ್ಲಿ ಬಣ್ಣ ಬದಲಾಗುವುದಿಲ್ಲ. ಈಗ ಫಸ್ಟ್ ಅವ್ರನ್ನ ಕಲಕಿಸ್ತಾರೆ ನೋಡಿ, ಬಣ್ಣದಲ್ಲಿ ಏನು ವ್ಯತ್ಯಾಸ ಇಲ್ಲ. ನೀವು ಹಾಕ್ತಾ ಜಾಸ್ತಿ ಆಗ್ತಾ ಹೋದ ಹಾಗೆ, ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಜಾಸ್ತಿ ಆಗ್ತಾ ಹೋದ ಹಾಗೆ ಬಣ್ಣ ಬದಲಾಗ್ತದೆ, ಪಿಂಕ್ ಕಲರ್ ಆಗ್ತದೆ. ನೀವು ಜಾಸ್ತಿ ಹಾಕಿ ಹೋದ, ಈಗ ಏನಾಯ್ತು ಅಂತ, ಮೊದಲಿಗೆ ಅದು ಆಮ್ಲೀಯ ಇತ್ತು ನೋಡಿ, ಆಲ್ಕೋಹಾಲ್ ಇತ್ತು, ಆಮ್ಲಿ ಆಗ್ತಾ ಬರ್ತಾ ಇರ್ತದೆ. ಫಸ್ಟಿಗೆ ಏನು ರಿಯಾಕ್ಷನ್ ಆಗುದಿಲ್ಲ. ಮತ್ತೆ ಹಾಕಿದಾಗ ನೋಡಿ, ಬಣ್ಣ ತುಂಬಾ ಹಾಕಿದಾಗ ಬಣ್ಣ ಪಿಂಕ್ ಬಣ್ಣ ಆಗ್ತದೆ. ಸೊ ಅದರ ಅರ್ಥ ಅಲ್ಲಿ ಆಮ್ಲ ಆಯ್ತು ಅಂತ. ಆಮ್ಲ ಏನ್ ಮಾಡ್ಲಿಕ್ಕೆ ಬಿಡುದಿಲ್ಲ, ಈ ಕ್ಷಾರೀಯ KMnO4 ಅನ್ನ ಅಂದ್ರೆ ಇನ್ನೂ ಕೂಡ ಹೆಚ್ಚಾಗಿ ಮಾಡ್ಲಿಕ್ಕೆ, ಅಂದ್ರೆ ರಿಯಾಕ್ಷನ್ ಮಾಡ್ಲಿಕ್ಕೆ ಬಿಡುದಿಲ್ಲ. ಸೊ ಹಾಗಾಗಿ ಬಣ್ಣ ಪಿಂಕ್ ಬಣ್ಣವೇ ಇರ್ತದೆ, ಅಲ್ಲಿ ಬಣ್ಣ ಬದಲಾಗುವುದಿಲ್ಲ. ಇದಿಷ್ಟು ಉತ್ಕರ್ಷಿಸ್ತದೆ. ಉತ್ಕರ್ಷಿಸುವುದಂದ್ರೆ ಏನು, ಆಕ್ಸಿಜನ್ ಅನ್ನ ಆಡ್ ಮಾಡ್ತಾ ಇರೋದು. ಯಾವುದಕ್ಕೆ, ಆಲ್ಕೋಹಾಲಿಗೆ. ಎಥನಾಲ್ ತಗೊಂಡಿದ್ವಿ ಅಲ್ವಾ ನಾವು, ಆ ಎಥನಾಲಿಗೆ ಆಕ್ಸಿಜನ್ ಅನ್ನ ಹಾಕುವಂತೆ ಮಾಡುದು. ಯಾವುದು, KMnO4, ಆಯ್ತಾ. ಸೊ ಇದು ರಿಯಾಕ್ಷನ್ ನ ಬಗ್ಗೆ ಆಗಿದೆ. ಅಂದ್ರೆ ಒಂದು ಪ್ರತಿವರ್ತಕ ಅಂದ್ರೆ ಹೇಗೆ ಪ್ರತಿವರ್ತಿಸ್ತದೆ ಅನ್ನೋದನ್ನ ನೋಡೋದಾದ್ರೆ, ನೆಕ್ಸ್ಟ್ ಇರುವಂತಹದ್ದು ಸಂಕಲನ ಕ್ರಿಯೆ, ಮತ್ತೊಂದು ಆದೇಶನ ಕ್ರಿಯೆ ಇದೆ. ಸಂಕಲನ ಮತ್ತು ಆದೇಶನ ಕ್ರಿಯೆಯನ್ನು ನಾವು ಮುಂದಿನ ತರಗತಿಯಲ್ಲಿ ಕಲಿಯುವ. ಇವತ್ತಿನ ತರಗತಿಯಲ್ಲಿ ಇದಿಷ್ಟೇ. ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಏನ್ ಮಾಡ್ಬೇಕು ಅನ್ನೋದನ್ನು ಕೂಡ ನಿಮ್ಗೆ ಗೊತ್ತಿದೆ. ಏನ್ ಮಾಡ್ಬೇಕು, ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡ್ಬೇಕು, ವಿಡಿಯೋನ ಲೈಕ್ ಮಾಡ್ಬೇಕು, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಅದನ್ನ ಶೇರ್ ಮಾಡ್ಬೇಕು. ವಿಡಿಯೋ ಇಷ್ಟ ಆಗಿದ್ರೆ ಅಥವಾ ಹೊಸದಾಗಿ ನೀವು ನೋಡ್ತಾ ಇದ್ರೆ ನೀವು ಏನ್ ಮಾಡ್ಬೇಕು, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬೇಕು. ಸೊ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.